ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಡು ಆಲ್ ಆರ್ಗಾನಿಸಮ್ ರೆಸ್ಪಾಂಡ್ ಟು ಸ್ಟಿಮ್ಯುಲೈ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಲಿವಿಂಗ್ ಆರ್ಗಾನಿಸಮ್ಸ್ ಆ್ಯಂಡ್ ಎಕ್ಸ್ಕ್ರೀಷನ್. ಅಂದರೆ ಇಲ್ಲಿ ನಾವೆಲ್ಲ ಡಿಸ್ಕಸ್ ಮಾಡ್ತಿರಕ್ಕಂಥದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್. ಒಂದು ಜೀವಿ ಅನ್ನೋದ ಗುಣಲಕ್ಷಣಗಳು ಏನೇನಿರುತ್ತೆ ಅಂತ. ಅದರಲ್ಲಿ ಲಿವಿಂಗ್ ಆರ್ಗಾನಿಸಮ್ ಆ್ಯಂಡ್ ಎಕ್ಸ್ಕ್ರೀಷನ್, ಜೀವಿಗಳ ಒಂದು ವಿಸರ್ಜನಾ ಕ್ರಿಯೆ ಹೇಗಿರುತ್ತೆ. ಆಲ್ ಆರ್ಗಾನಿಸಮ್ಸ್ ನೀಡ್ ಫುಡ್. ಇದು ನಮ್ಮೆಲ್ಲರಿಗೂ ಗೊತ್ತು, ಪ್ರತಿಯೊಂದು ಜೀವಿಗೂ ಆಹಾರ ತುಂಬ ಅಗತ್ಯ. ನಾಟ್ ಆಲ್ ದ ಫುಡ್ ದಟ್ ಈಸ್ ಈಟನ್ ಈಸ್ ಕಂಪ್ಲೀಟ್ಲಿ ಯೂಸ್ಡ್. ನಾಟ್ ಆಲ್ ದ ಫುಡ್, ನಾವು ತಿನ್ನಂಥ ಎಲ್ಲ ಆಹಾರವು ಕಂಪ್ಲೀಟಾಗಿ ನಾವು ಅದು ನಮ್ಮಲ್ಲಿ ಕಂಪ್ಲೀಟಾಗಿ ಯೂಸ್ ಆಗಲ್ಲ, ಉಪಯೋಗಕ್ಕೆ ಬರಲ್ಲ. ಓನ್ಲಿ ಎ ಪಾರ್ಟ್ ಆಫ್ ಇಟ್ ಈಸ್ ಯುಟಿಲೈಸ್ಡ್ ಬೈ ದ ಬಾಡಿ. ನಮ್ಮ ದೇಹ ಏನು, ಅದರಲ್ಲಿ ಕೆಲವೊಂದು ಭಾಗಗಳನ್ನ ನಾವು ತಿಂತಕ್ಕಂಥ ಆಹಾರದಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾದ ಕೆಲವೊಂದನ್ನು ಮಾತ್ರ ಉಪಯೋಗಿಸ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಯುಟಿಲೈಸ್ಡ್, ಓನ್ಲಿ ಎ ಪಾರ್ಟ್ ಆಫ್ ಇಟ್ಸ್ ಯುಟಿಲೈಸ್ಡ್ ಬೈ ದ ಬಾಡಿ. ವಾಟ್ ಹ್ಯಾಪನ್ಸ್ ಟು ದ ರೆಸ್ಟ್? This has to removed from the body as waste. ಹಾಗಾದರೆ ವಾಟ್ ಹ್ಯಾಪನ್ಸ್ ಟು ದ ರೆಸ್ಟ್? ಉಳಿದ ತ್ಯಾಜ್ಯ ಏನಾಗುತ್ತೆ? ದಿಸ್ ಹ್ಯಾಸ್ ಟು ಬಿ ರಿಮೂವ್ಡ್ ಫ್ರಮ್ ದ ಬಾಡಿ ಆ್ಯಸ್ ವೇಸ್ಟ್. ಈ ಉಳಿದ ಬೇಡವಾದ ತ್ಯಾಜ್ಯ ವಸ್ತುವೇ ನಮ್ಮ ದೇಹದಿಂದ ವೇಸ್ಟ್ ಆಗಿ ಮಲದ ರೂಪದಲ್ಲಿ ತ್ಯಾಜ್ಯವಾಗಿ ನಮ್ಮ ದೇಹದಿಂದ ಹೊರ ಹೋಗುತ್ತೆ. ಅವರ್ ಬಾಡಿ ಪ್ರೊಡ್ಯೂಸಸ್ ಸಮ್ ವೇಸ್ಟ್ ಇನ್ ಅದರ್ ಲೈಫ್ ಪ್ರೊಸೆಸಸ್ ಆಲ್ಸೋ. ಕೇವಲ ನಮ್ಮ ಆಹಾರ ಸೇವನೆಯಿಂದ, ನಾವು ತಿಂದಂತಹ ಫುಡ್ಡಿಂದ ಮಾತ್ರ ವೇಸ್ಟ್ ಹೊರ ಬರಲ್ಲ. ಬಾಡಿ ಪ್ರೊಡ್ಯೂಸಸ್ ಸಮ್ ವೇಸ್ಟ್ ಇನ್ ಅದರ್ ಲೈಫ್ ಪ್ರೊಸೆಸಸ್. ನಮ್ಮ ಜೀವನ ಕ್ರಿಯೆಯ ಬೇರೆ ಭಾಗದಿಂದಲೂ ನಮ್ಮ ದೇಹದಿಂದ ವೇಸ್ಟ್, ಈ ಸ್ವೆಟಿಂಗ್ ಇರ್ಬೋದು, ಹೇರ್ ಫಾಲ್ ಇರ್ಬೋದು, ಇದೆಲ್ಲವೂ ಸಹ ನಮ್ಮ ದೇಹದಲ್ಲಿ ಬರ್ತಕ್ಕಂಥ ಒಂದು ತ್ಯಾಜ್ಯ, ವೇಸ್ಟೇ. ಕೇವಲ ನಮ್ಮ ಫುಡ್ಡಿಂದ, ನಾವು ತಿಂತಕ್ಕಂಥ ಆಹಾರದಿಂದ ಮಾತ್ರ ನಾವು ಮಲವನ್ನು ಅಥವಾ ಟಾಯ್ಲೆಟ್ ಮೂಲಕ ಮಾತ್ರ ವೇಸ್ಟನ್ನು ಹೊರ ಹಾಕ್ತೀವಿ ಅಂತಲ್ಲ, ದೇಹದ ಲೈಫ್ ಪ್ರೋಸೆಸ್ಸಲ್ಲಿ ಬೇರೆ ರೂಪದಲ್ಲೂ ಸಹ ವೇಸ್ಟ್ ಹೊರ ಬರುತ್ತೆ. ಅದು ಬೆವರಿನ ಮೂಲಕ ಇರ್ಬೋದು, ಏರ್ ಫಾಲ್ ಆಗೋದ್ರ ಮೂಲಕ, ಈ ರೀತಿ. ದ ಪ್ರೋಸೆಸ್ ಆಫ್ ಗೆಟಿಂಗ್ ರಿಡ್ ಆಫ್ ವೇಸ್ಟ್ ಬೈ ಆರ್ಗಾನಿಸಮ್ಸ್ ಈಸ್ ನಾನ್ ಆಸ್ ಎಕ್ಸ್ಕ್ರೀಷನ್. ವಾಟ್ ಈಸ್ ಎಕ್ಸ್ಕ್ರೀಷನ್? ದ ಪ್ರೋಸೆಸ್ ಆಫ್ ಗೆಟಿಂಗ್ ರಿಡ್ ಆಫ್ ವೇಸ್ಟ್ ಬೈ ಆರ್ಗಾನಿಸಮ್. ಜೀವಿಗಳಲ್ಲಿ ಉಂಟಾಗುವಂತಹ ಬೇಡವಾದ ತ್ಯಾಜ್ಯವನ್ನೇ ನಾವು ಎಕ್ಸ್ಕ್ರೀಷನ್, ವಿಸರ್ಜನೆ ಅಂತೇಳಿ ಕರೆಯೋದು. ನಮ್ಮ ದೇಹಕ್ಕೆ ಅನಗತ್ಯವಾದ ವಸ್ತುವನ್ನು ಹೊರಹಾಕುವ ಒಂದು ಪ್ರಕ್ರಿಯೆಗೆ ವಿಸರ್ಜನೆ, ಎಕ್ಸ್ಕ್ರೀಷನ್ ಅಂತೇಳಿ ಕರಿತೀವಿ. ದ ಪ್ರೋಸೆಸ್ ಆಫ್ ಗೆಟಿಂಗ್ ಎ ರಿಡ್ ಆಫ್ ವೇಸ್ಟ್ ಬೈ ಆರ್ಗಾನಿಸಮ್ ಇಸ್ ನಾನ್ ಆಸ್ ಎಕ್ಸ್ಕ್ರೀಷನ್. ವಾಟ್ ಈಸ್ ಎಕ್ಸ್ಕ್ರೀಷನ್ ಅಂತ? ಡು ಪ್ಲಾಂಟ್ಸ್ ಆಲ್ಸೋ ಎಕ್ಸ್ಕ್ರೀಟ್? ಹಾಗಾದರೆ ಸಸ್ಯಗಳು ತ್ಯಾಜ್ಯವನ್ನು ಹೊರ ಹಾಕತ್ತಾ, ವೇಸ್ಟನ್ನು ಹೊರ ಹಾಕತ್ತಾ? ದೇ ಡೂ, ಎಸ್, ಅವುಗಳು ಹೊರ ಹಾಕತ್ತೆ. ಬಟ್ ನಾಟ್ ಹ್ಯಾಸ್ ಸೀನ್ ಇನ್ ಅನಿಮಲ್ಸ್. ಆದರೆ ಪ್ರಾಣಿಗಳಲ್ಲಿ ಕಾಣುವ ಥರ ನೋಡೋದಕ್ಕೆ ಸಸ್ಯಗಳಲ್ಲಿ ಕಂಡುಬರಲ್ಲ. ದ ಮೆಕ್ಯಾನಿಸಮ್ಸ್ ಇನ್ ಪ್ಲಾಂಟ್ಸ್ ಆರ್ ಎ ಲಿಟಲ್ ಡಿಫ್ರೆಂಟ್. ಸಸ್ಯಗಳಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ, ಮೆಕ್ಯಾನಿಸಮು, ಜೈವಿಕ ಕ್ರಿಯೆ, ಪ್ಲಾಂಟ್ಸ್ ಆರ್ ಎ ಲಿಟಲ್ ಡಿಫ್ರೆಂಟ್, ಸ್ವಲ್ಪ ಭಿನ್ನವಾಗಿರುತ್ತೆ. ಅಂದರೆ ಸಸ್ಯಗಳಿಗೂ ಪ್ರಾಣಿಗಳಲ್ಲೂ ಒಂದೇ ರೀತಿಯ ಗುಣಲಕ್ಷಣಗಳಿದ್ರು, ಆದರೆ ಸಸ್ಯಗಳಲ್ಲಿ ನಡೀತಕ್ಕಂತಹ ಕೆಲವೊಂದು ಪ್ರಕ್ರಿಯೆಗಳು, ಪ್ರಾಣಿಗಳಲ್ಲಿ ನಡೆಯತಕ್ಕಂಥ ಕೆಲವೊಂದು ಪ್ರಕ್ರಿಯೆಗಳು ಸ್ವಲ್ಪ ಭಿನ್ನವಾಗಿರುತ್ತೆ. ಸಮ್ ಪ್ಲಾಂಟ್ಸ್ ಫೈಂಡ್ ಇಟ್ ಪಾಸಿಬಲ್ ಟು ಸ್ಟೋರ್ ದ ವೇಸ್ಟ್ ಪ್ರಾಡಕ್ಟ್ಸ್ ವಿತಿನ್ ದೇರ್ ಪಾರ್ಟ್ಸ್ ಇನ್ ಎ ವೇ that they do not harm the plants as a whole. Plants ಅಲ್ಲಿ ಹೇಗೆ ಅಂದರೆ, ಸಮ್ ಪ್ಲಾಂಟ್ಸ್ ಫೈಂಡ್ ಇಟ್ ಪಾಸಿಬಲ್ ಟು ಸ್ಟೋರ್. ಕೆಲವೊಂದು ಸಸ್ಯಗಳಲ್ಲಿ, ಸಾಮಾನ್ಯವಾಗಿ ಸಸ್ಯಗಳಲ್ಲಿ ಇಟ್ ಈಸ್ ಪಾಸಿಬಲ್ ಟು ಸ್ಟೋರ್ ಕೆಲವೊಂದು ವೇಸ್ಟ್ ಪ್ರಾಡಕ್ಟ್ಸ್ನ ತನ್ನ ಸಸ್ಯದ ದೇಹದ ಭಾಗದ ಒಳಗಡೆ ಅದು ಸ್ಟೋರ್ ಮಾಡಿ, ಸಂಗ್ರಹಣೆ ಮಾಡಿ ಇಟ್ಕೊಳ್ಳುತ್ತೆ. ದೇ ಪಾರ್ಟ್ಸ್ ದ ವೇ ದೇ ಡು ನಾಟ್ ಹಾರ್ಮ್ ಪ್ಲಾಂಟ್ಸ್ ಆ್ಯಸ್ ಓಲ್. ಈ ರೀತಿ ಅದು ತನ್ನ ಸಸ್ಯವು ಆ ರೀತಿ ಸಂಗ್ರಹಣೆ ಮಾಡಿಟ್ಕೊಳ್ಳೋದ್ರಿಂದ ಸಸ್ಯಕ್ಕೆ ಯಾವುದೇ ರೀತಿ ಹಾರ್ಮ್ಫುಲ್ ಆಗಲ್ಲ, ತೊಂದರೆಯನ್ನು ಅಥವಾ ಹಾನಿಯನ್ನು ಉಂಟು ಮಾಡಲ್ಲ.
ಸಮ್ ಪ್ಲಾಂಟ್ಸ್ ರಿಮೂವ್ ವೇಸ್ಟ್ ಪ್ರಾಡಕ್ಟ್ಸ್ ಆ್ಯಸ್ ಸೆಕ್ರೀಷನ್. ಕೆಲವೊಂದು ಸಸ್ಯಗಳು ತ್ಯಾಜ್ಯವನ್ನು ಹೊರಹಾಕತ್ತೆ. ರಿಮೂವ್ ವೇಸ್ಟ್ ಪ್ರಾಡಕ್ಟ್ಸ್ ಫ್ರಮ್ ಸೆಕ್ರೀಷನ್, ಸ್ರವಿಕೆಯ ಮೂಲಕ. ಆದರೆ ಕೆಲವೊಂದು ಸಸ್ಯಗಳು ಏನು ಮಾಡುತ್ತೆ, ಸ್ರವಿಕೆಯ ಮೂಲಕ ಸಸ್ಯವು ತ್ಯಾಜ್ಯವನ್ನು ಹೊರಗೆ ಹಾಕ್ಬಿಡುತ್ತೆ. ಇನ್ನು ಕೆಲವೊಂದು ಪ್ಲಾಂಟ್ಸ್ಗಳು ಅಲ್ಲೇ ಸ್ಟೋರ್ ಮಾಡಿ ಸಸ್ಯಗಳೇ ಇಟ್ಕೊಳ್ಳುತ್ತೆ. ಅದರಿಂದ ಯಾವುದೇ ರೀತಿಯ ಸಸ್ಯಕ್ಕೆ ಹಾನಿ ಉಂಟಾಗಲ್ಲ. ಎಕ್ಸ್ಕ್ರೀಷನ್ ಈಸ್ ಅನದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಕಾಮನ್ ಟು ಆಲ್ ಆರ್ಗಾನಿಸಮ್ಸ್. ಎಕ್ಸ್ಕ್ರೀಷನ್, ವಿಸರ್ಜನೆ ಎನ್ನುವುದು ಎಲ್ಲ ಜೀವಿಗಳ ಸಾಮಾನ್ಯ ಒಂದು ಗುಣಲಕ್ಷಣವಾಗಿರುತ್ತದೆ. ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದು ಆಯಿತಾ. ಇದನ್ನು ಇಮೇಜಸ್ ಹಾಕ್ತೀನಿ. ಪ್ಲಾಂಟ್ಸ್ ಎಕ್ಸ್ಕ್ರೀಷನ್ಸ್ ಏನೇನಿರುತ್ತೆ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಯಾವುದು, ಸೆಕ್ರೀಷನ್ ಮಾಡೋದು ಅಂತೇಳಿ. ಸೆಕ್ರೀಷನ್ಗೆ ಇಲ್ಲೇ ಎಕ್ಸಾಂಪಲ್ ಹೇಳಿ, ಈಗ ಗಮ್ ನುಗ್ಗೆ ಮರದಲ್ಲಿ ಇರ್ಬೋದು ಅಥವಾ ಬೇರೆ ಗಮ್ ಪ್ಲಾಂಟ್ಸಲ್ಲೇ ಇರ್ಬೋದು, ಅದು ಸೆಕ್ರೀಷನ್ ಆಗುತ್ತೆ. ಸಸ್ಯ ದೇಹಕ್ಕೆ ಅನಗತ್ಯ ವಸ್ತು ಅದು. ಇನ್ನು ಲೀಫ್ ಫಾಲ್ ಆಗುತ್ತೆ, ಎಲೆಗಳು ಉದುರುತ್ತೆ, ಅದು ಒಂದು ತ್ಯಾಜ್ಯ ವೇಸ್ಟ್. ಗಿಡದಿಂದ ಎಲೆ, ಹೂವು ಅಲ್ವಾ, ಫ್ಲವರ್ಸು, ಲೀವ್ಸು, ಬಾರ್ಕ್, ಚಕ್ಕೆ ಎಲ್ಲ ಉದುರೋಗುತ್ತಲ್ಲ, ಇದೆಲ್ಲವೂ ವೇಸ್ಟ್ ಆಫ್ ಪ್ಲಾಂಟ್ ಸ್ಪಾಟ್. ಸಸ್ಯದೇಹದ ಒಂದು ಬೇಡವಾದ ಒಂದು ಭಾಗ ಅದು. ಅರ್ಥ ಆಯ್ತಾ? ಇನ್ನು ಇದನ್ನು ನಾನು ಇಮೇಜಸ್ ಹಾಕ್ತೀನಿ. ಸಿ ನೆಕ್ಸ್ಟ್. ಡು ಆಲ್ ಆರ್ಗಾನಿಸಮ್ಸ್ ರಿಪ್ರೊಡ್ಯೂಸ್ ದೇರ್ ಓನ್ ಕೈಂಡ್. ಎಲ್ಲ ಜೀವಿಗಳು ತನ್ನಂತೆ ಇರುವಂತಹ ಜೀವಿಗೆ ಜನ್ಮವನ್ನು ನೀಡುತ್ತಾ. ಹ್ಯಾವ್ ಯು ಎವರ್ ಸೀನ್ ನೆಟ್ಸ್ ಆಫ್ ಸಮ್ ಬರ್ಡ್ಸ್ ಲೈಕ್ ಪಿಜನ್ಸ್? ಎಲ್ಲರೂ ಸಾಮಾನ್ಯವಾಗಿ ಪಿಜನ್, ಪಾರಿವಾಳ ಒಂದು ಮರಿಗಳು, ಅದರ ಮೊಟ್ಟೆ, ಅದು ನೆಟ್ಸ್ನ ನೋಡಿದ್ದೀರಾ? ಮೆನಿ ಬರ್ಡ್ಸ್ ಲೇ ದೇರ್ ಎಗ್ಸ್ ಇನ್ ದ ನೆಸ್ಟ್. ಸಾಮಾನ್ಯವಾಗಿ ಎಷ್ಟೋ ಪಕ್ಷಿಗಳು, ಬರ್ಡ್ಸ್ಗಳು, ಮೆನಿ ಬರ್ಡ್ಸ್ ಲೇ ದೇರ್ ಎಗ್ಸ್ ಇನ್ ನೆಸ್ಟ್, ತಮ್ಮ ಗೂಡುಗಳಲ್ಲಿ, ನೆಟ್ಸ್, ತಾವಿರ್ತಕ್ಕಂತಹ ಗೂಡುಗಳಲ್ಲಿ ಎಗ್ಸನ್ನು, ಮೊಟ್ಟೆಗಳನ್ನು ಎಲ್ಲ ಬರ್ಡ್ಸ್ಗಳು, ತುಂಬ ಬರ್ಡ್ಸ್ಗಳು, ಪಕ್ಷಿಗಳು ಮೊಟ್ಟೆಯನ್ನು ಇಡುತ್ತೆ. ಸಮ್ ಆಫ್ ದ ಎಗ್ಸ್ ಹ್ಯಾಚಸ್ ಆ್ಯಂಡ್ ಯಂಗ್ ಬರ್ಡ್ಸ್ ಕಮ್ ಔಟ್ ಆಫ್ ದೆಮ್. ಅದರಲ್ಲಿ ಸಮ್ ಆಫ್ ದ ಎಗ್ಸ್, ಕೆಲವೊಂದು ಮೊಟ್ಟೆಗಳು, ಹ್ಯಾಚ್ ಆ್ಯಂಡ್ ಯಂಗ್ ಬರ್ಡ್ಸ್, ಮೊಟ್ಟೆಗಳು ಹೊಡೆದು ಹ್ಯಾಚ್ ಯಂಗ್ ಬರ್ಡ್ಸ್ ಆಗಿ, ಸಣ್ಣ ಸಣ್ಣ ಮರಿಗಳಾಗಿ ಕಮ್ ಔಟ್, ಹೊರ ಬರುತ್ತೆ. ಬರ್ಡ್ಸ್ ಲೇ ಎಗ್ಸ್ ವಿತ್ ಆಫ್ಟರ್ ಹ್ಯಾಚಿಂಗ್ ಪ್ರೊಡ್ಯೂಸಿಂಗ್ ಒನ್ಸ್. ನೋಡಿ, ಎ ಪಿಕ್ಚರ್ ಎನಲ್ಲಿ ಮೊಟ್ಟೆ ಇಟ್ಟಿರ್ತಕ್ಕಂತಹ ಬರ್ಡ್ಸ್, ಬಿನಲ್ಲಿ ಮೊಟ್ಟೆ ಹೊಡೆದು ಮರಿಯಾಗಿರ್ತಕ್ಕಂತಹ ಈ ಪಿಕ್ಚರ್ಸ್ ಇಲ್ಲಿದೆ. ಅನಿಮಲ್ಸ್ ರಿಪ್ರೊಡ್ಯೂಸ್ ದೇರ್ ಓನ್ ಕೈಂಡ್. ಅದೇ ರೀತಿ ಎಲ್ಲ ಪ್ರಾಣಿಗಳು ತನ್ನಂತೆ ಇರುವಂಥ ಜೀವಿಗೆ ಜನ್ಮವನ್ನು ನೀಡುತ್ತೆ. ಹಸು ಮರಿಗೇನೆ, ಕೋಳಿ ಮರಿಗೇನೆ, ಆನೆ ಮರಿಗೇನೆ, ಮನುಷ್ಯನಂತೆ ಜನ್ಮ ನೀಡ್ತಾನೆ. ಮನುಷ್ಯ ಏನಾದರೂ ನಾಯಿಗೆ ಜನ್ಮ ನೀಡೋಕ್ಕಾಗುತ್ತಾ? ಡಾಗ್ ಥರ, ಡಾಗ್, ಕ್ಯಾಟು, ಆ ರೀತಿ. ಆಲ್ ಅನಿಮಲ್ಸ್, ಹ್ಯೂಮನ್ ಆಲ್ಸೋ ಒನ್ ಆಫ್ ದಿ ಅನಿಮಲ್ಸ್. ಮನುಷ್ಯನು ಒಂದು ಪ್ರಾಣಿ. ಎಲ್ಲ ಪ್ರಾಣಿಗಳು ತನ್ನಂತೆ ಇರುವಂಥ ಜೀವಿಯನ್ನು ಸಂತಾನೋತ್ಪತ್ತಿ ಮಾಡುತ್ತೆ. ದ ಮೋಡ್ ಆಫ್ ರಿಪ್ರೊಡಕ್ಷನ್ ಮೇ ಬಿ ಡಿಫ್ರೆಂಟ್. ಆದರೆ ಮೋಡ್ ಆಫ್ ರಿಪ್ರೊಡಕ್ಷನ್, ಸಂತಾನೋತ್ಪತ್ತಿಯ ಪ್ರಕ್ರಿಯೆ ಬೇರೆ ಬೇರೆ ರೀತಿ ಇರ್ಬೋದು. ಒಂದು ಮೊಟ್ಟೆ ರೀತಿ ಜನ್ಮ ನೀಡೋದಿರ್ಬೋದು, ಕೆಲವೊಂದು ಡೈರೆಕ್ಟಾಗಿ ಮರಿನೇ ಹಾಕ್ಬೋದು. ಈ ರೀತಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಬಟ್ ಇನ್ ಡಿಫ್ರೆಂಟ್ ಅನಿಮಲ್ಸ್, ಅದು ಬೇರೆ ಬೇರೆ ರೀತಿಯ ಪ್ರಾಣಿಗಳಲ್ಲಿ. ಸಮ್ ಅನಿಮಲ್ಸ್ ಪ್ರೊಡ್ಯೂಸ್ ದೇರ್ ಯಂಗ್ ಒನ್ಸ್ ಥ್ರೂ ಎಗ್ಸ್. ಅದರಲ್ಲಿ ಕೆಲವೊಂದು ಪ್ರಾಣಿಗಳು ಮೊಟ್ಟೆ ಮೂಲಕವೇ ಮರಿಗಳಿಗೆ ಜನ್ಮವನ್ನು ನೀಡೋದು. ಡೈರೆಕ್ಟಾಗಿ ಮರಿಗಳನ್ನ ಹಾಕಲ್ಲ. ಈ ಹಸು ಕರುವನ್ನು ಹಾಕತ್ತಲ್ಲ, ಅದು ಮೊಟ್ಟೆಯನ್ನು ಇಡಲ್ಲ ಅಲ್ವಾ. ಕ್ಯಾಟು ಅಷ್ಟೇ, ಡಾಗು ಅಷ್ಟೇ, ಮನುಷ್ಯನೂ ಅಷ್ಟೇ, ಮೊಟ್ಟೆಯಿಂದೇನು ಹೊರ ಬರಲ್ಲ. ಅನಿಮಲ್ಸ್ ಪ್ರೊಡ್ಯೂಸ್ ದೇರ್ ಯಂಗ್ ಒನ್ಸ್ ಥ್ರೂ ಎಗ್ಸ್. ಯಾವ ಪ್ರಾಣಿಗಳು ಮೊಟ್ಟೆಯ ಮೂಲಕ ಮರಿಗಳಿಗೆ ಜನ್ಮ ನೀಡುತ್ತೋ, ಸಮ್ ಅನಿಮಲ್ಸ್ ಗಿವ್ ಬರ್ತ್ ಟು ಯಂಗ್ ಒನ್ಸ್. ಅದರಲ್ಲಿ ಕೆಲವೊಂದು ಪ್ರಾಣಿಗಳು ಗಿವ್ ಬರ್ತ್ ಟು ಯಂಗ್ ಒನ್ಸ್, ಮರಿಗಳನ್ನು ಹಾಕುವ ಮೂಲಕ ಜನ್ಮವನ್ನು ನೀಡುತ್ತೆ. ಕೆಲವೊಂದು ಪ್ರಾಣಿಗಳು ಮೊಟ್ಟೆಯನ್ನು ಇಟ್ಟರೆ, ಕೆಲವೊಂದು ಪ್ರಾಣಿಗಳು ಮರಿಯನ್ನು ಮಾಡುತ್ತೆ. ಪ್ಲಾಂಟ್ಸ್ ಆಲ್ಸೋ ರಿಪ್ರೊಡ್ಯೂಸ್. ಅದೇ ರೀತಿ ಸಸ್ಯಗಳು ಸಹ ಮರಿ ಸಸ್ಯಗಳನ್ನು ಸಂತಾನೋತ್ಪತ್ತಿಯನ್ನು ಮಾಡುತ್ತೆ, ಲೈಕ್ ಅನಿಮಲ್ಸ್, ಪ್ರಾಣಿಗಳಂತೆ. ಪ್ಲಾಂಟ್ಸ್ ಆಲ್ಸೋ ಡಿಫರ್ ಇನ್ ದೇರ್ ಮೋಡ್ ಆಫ್ ರಿಪ್ರೊಡಕ್ಷನ್. ಸಸ್ಯಗಳಲ್ಲೂ ವಿವಿಧ ರೀತಿಯ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳಿವೆ, ಒಂದೇ ರೀತಿಯಾಗಿಲ್ಲ. ಈಗ ಪ್ಲಾಂಟ್ಸಲ್ಲಿ ಅಬ್ಸರ್ವ್ ಮಾಡಿ, ಕೆಲವೊಂದು ಪ್ಲಾಂಟ್ಸ್ಗಳು ಸೀಡ್ಸ್ ಇಲ್ಲೇ ಕೊಟ್ಟಿದ್ದಾರೆ. ಮೆನಿ ಪ್ಲಾಂಟ್ಸ್ ರಿಪ್ರೊಡ್ಯೂಸ್ ಥ್ರೂ ಸೀಡ್ಸ್. ಕೆಲವೊಂದು ಸಸ್ಯಗಳು ಬೀಜಗಳ ಮೂಲಕ ಹುಟ್ಟುತ್ತೆ. ಕೆಲವೊಂದು ಸಸ್ಯಗಳು ಬರಬೇಕು ಅಂದರೆ ಬೀಜಗಳನ್ನ ಹಾಕಬೇಕು. ಪ್ಲಾಂಟ್ಸ್ ಪ್ರೊಡ್ಯೂಸ್ ಸೀಡ್ಸ್
Some animals, some animals which give birth to their young ones. ಕೆಲವೊಂದು ಪ್ರಾಣಿಗಳು ತಮ್ಮ ಮರಿಗಳಿಗೆ ಜನ್ಮವನ್ನು ಇಟ್ಟಿರುತ್ತೆ ನೋಡಿ. ಅಲ್ಲಿ ಹಸು, ಕ್ಯಾಟ್, ಡಾಗ್ ಇದ್ರದ್ದು ಇಮೇಜನ್ನು ಕೊಟ್ಟಿದ್ದಾರೆ ನೋಡಿ. The seeds from a plant germinates into a new plant. ಬೀಜಗಳ ಮೂಲಕ ಸಸ್ಯಗಳಾಗಿರ್ತಕ್ಕಂಥ ಮೊಳಕೆ ಹೊಡೆದು ಸಸಿಗಳಾಗಿರ್ತಕ್ಕಂತಹ ಒಂದು ಚಿತ್ರ. ಒಂದು ಸೀಡ್ಸ್ ನೆಟ್ಟರೆ ಅದು ಕೆಳಗಡೆ ಬೇರನ್ನು ಬಿಟ್ಟು ಮೊಳಕೆ ಹೊಡೆದು ಆಮೇಲೆ ಎಲೆಗಳಾಗಿ ಆಮೇಲೆ ಸಸ್ಯ ಪ್ಲಾಂಟ್ಸ್ ಆಗಿರುವಂತಹ ಪಿಕ್ಚರ್. ಅಂದರೆ ಬೀಜಗಳ ಮೂಲಕ ಸಸ್ಯ ಹುಟ್ಟುವಂತಹ ಇದಕ್ಕೆ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ವಿಚ್ ಕ್ಯಾನ್ ಜರ್ಮಿನೇಟ್ ಆ್ಯಂಡ್ ಗ್ರೋ ಇಂಟು ನ್ಯೂ ಪ್ಲಾಂಟ್ಸ್. ಕೆಲವೊಂದು ಸಸ್ಯಗಳು ಬೀಜಗಳ ಮೂಲಕ ಮೊಳಕೆ ಹೊಡೆದು ಹೊಸ ಸಸ್ಯಗಳಾಗಿ ಬೆಳವಣಿಗೆಯನ್ನು ಹೊಂದುತ್ತೆ. ಜರ್ಮಿನೇಟ್ ಇಂಟು ಗ್ರೋ ಇಂಟು ನ್ಯೂ ಪ್ಲಾಂಟ್ಸ್. ಹೊಸ ಸಸ್ಯ ಬರುತ್ತೆ ಬೀಜಗಳು ಮೊಳಕೆ ಹೊಡೆದಿರ್ತಾರೆ. ಜರ್ಮಿನೇಟ್ ಅಂದರೆ ಮೊಳಕೆ ಹೊಡೆಯುವಂಥದ್ದು. ಈ ಪಿಕ್ಚರಲ್ಲಿ ಇದೆಯಲ್ಲ ಈ ರೀತಿ. ಸಮ್ ಪ್ಲಾಂಟ್ಸ್ ಆಲ್ಸೋ ರಿಪ್ರೊಡ್ಯೂಸ್ ಥ್ರೂ ಪಾರ್ಟ್ಸ್ ಅದರ್ ದ್ಯಾನ್ ಸೀಡ್ಸ್. ಕೆಲವೊಂದು ಸಸ್ಯಗಳು ಬೀಜಗಳಿಲ್ಲದೆ ಕೆಲವೊಂದು ಪಾರ್ಟ್ಸ್ ಅದರ್ ದ್ಯಾನ್ ಪಾರ್ಟ್ಸಲ್ಲಿ, ಈ ಪೊಟ್ಯಾಟೊ ನೋಡಿ, ನಿಮ್ಮ ಮನೆಗಳೆಲ್ಲ ಆಲೂಗಡ್ಡೆ ಮೊಳಕೆ ಹೊಡೆಯೋದು ನೋಡಿರ್ತೀರ, ಜಿಂಜರ್ ಮೊಳಕೆ ಹೊಡೆಯೋದು ನೋಡಿರ್ತೀರ ಅಲ್ವಾ. ಕಾಳುಗಳು ಸೀಡ್ಸ್ ಇಲ್ಲದೆ ಅಂದರೆ ವೆಜಿಟೇಬಲ್ಸ್ಗಳು ಫ್ರೂಟ್ಸ್ ಪಾರ್ಟಿಂದನೇ ಬೇರೆ ಭಾಗಗಳಿಂದ ಥ್ರೂ ಪಾರ್ಟ್ಸ್ ಅದರ್ ದೆನ್ ಸೀಡ್ಸ್, ಬೀಜ ಅಲ್ಲದೆ ಆಲೂಗಡ್ಡೆಲಿ ಏನು ಬೀಜ ಇರಲ್ಲ ಅಲ್ವಾ, ಆದರೂ ಅದು ಮೊಳಕೆ ಬರುತ್ತೆ. ಜಿಂಜರ್ ಶುಂಠಿ ಅದು ಮೊಳಕೆ ಬರುತ್ತೆ. ಸೊ ಸಮ್ ಪ್ಲಾಂಟ್ಸ್ ಆಲ್ಸೋ ರಿಪ್ರೊಡ್ಯೂಸ್ ಥ್ರೂ ಪಾರ್ಟ್ಸ್ ಅದರ್ ದೆನ್ ಸೀಡ್ಸ್. ಬೀಜ ಇಲ್ಲದೆ ಕೆಲವೊಂದು ಸಸ್ಯಗಳು ಬೇರೆ ಭಾಗದ ಮೂಲಕ ಸಸಿಗಳಾಗುತ್ತೆ. ಫಾರ್ ಎಕ್ಸಾಂಪಲ್ ಎ ಪಾರ್ಟ್ ಆಫ್ ಎ ಪೊಟ್ಯಾಟೊ ವಿತ್ ಎ ಬಡ್. ಉದಾಹರಣೆಗೆ ಆಲೂಗೆಡ್ಡೆಯ ಮೊಳಕೆಯ ಮೂಲಕ ಗ್ರೋಸ್ ಇಂಟು ಎ ನ್ಯೂ ಪ್ಲಾಂಟ್ಸ್. ಹೊಸ ಸಸ್ಯ ಆಲೂಗೆಡ್ಡೆ ಮೊಳಕೆ ಹೊಡೆದು ಅದರಿಂದ ಇಲ್ಲಿ ನೋಡಿ ಆಲೂಗೆಡ್ಡೆಯಲ್ಲಿ ಮೊಳಕೆ ಬಂದಿದೆ, ಇದು ಲೀಫ್ ಬಂದಿದೆ, ಇದು ನ್ಯೂ ಪ್ಲಾಂಟ್ಸ್ ಹೊಸ ಸಸ್ಯವಾಗಿ ಬೆಳೆದಿರ್ತಕ್ಕಂಥದ್ದು. ಇದ್ರ ಈಸ್ ನಾಟ್ ಎ ಸೀಡ್ ಪೊಟ್ಯಾಟೊ, ಬಟ್ ಪೊಟ್ಯಾಟೊ ಪಾರ್ಟ್ಸ್ ಆಲೂಗೆಡ್ಡೆ ಒಂದು ಭಾಗದಲ್ಲಿ ಮೊಳಕೆ ಬಂದು ಅನಂತರ ಅದು ಹೊಸ ಸಸ್ಯ ಆಗಿರುತ್ತೆ. ಎ ನ್ಯೂ ಪ್ಲಾಂಟ್ ಗ್ರೋಸ್ ಫ್ರಮ್ ಎ ಬಡ್ ಆಫ್ ಪೊಟ್ಯಾಟೊ. ಒಂದು ಪೊಟ್ಯಾಟೊ ಎಂಬ ಮೊಳಕೆಯಿಂದ ಒಂದು ಹೊಸ ಸಸ್ಯ ಹುಟ್ಟಿರ್ತಕ್ಕಂಥದ್ದು. ಪ್ಲಾಂಟ್ಸ್ ಆಲ್ಸೋ ರಿಪ್ರೊಡ್ಯೂಸ್ ಥ್ರೂ ಕಟಿಂಗ್. ಅದಲ್ಲದೆ ಫಸ್ಟ್ ಏನಾಯಿತು, ಬೀಜಗಳಿಂದ ಸಸಿ ಬರೋವಂಥದ್ದು, ಒಂದು ಸಸ್ಯ ಯಾವುದೋ ಒಂದು ಭಾಗದಿಂದ ಸಸ್ಯ ಬರೋವಂಥದ್ದು. ಈಗ ಕಟ್ಟಿಂಗ್, ಇನ್ನೂ ಕೆಲವೊಂದು ಸಸ್ಯಗಳೇನು ಕಟ್ಟಿಂಗ್ ಮಾಡೋದು. ರೋಸ್ ಪ್ಲ್ಯಾಂಟ್ ಇರ್ಬೋದು, ಐಬಿಸ್ಕಸ್ ಪ್ಲ್ಯಾಂಟ್ಸ್. ಕೆಲವೊಂದು ಸಸ್ಯಗಳನ್ನ ಅದ್ರ ಭಾಗವನ್ನು, ಈ ನುಗ್ಗೆ ಗಿಡ, ಅದನ್ನು ಬರೀ ಆ ಪಾಟನ್ನು, ಕೊಂಬೆಯನ್ನು ಅಥವಾ ಬ್ರಾಂಚಸನ್ನು ಕಟ್ ಮಾಡಿ, ಕಟ್ಟಿಂಗಿಂದನೂ ಸಹ ಒಂದು ಹೊಸ ಸಸ್ಯ ಬರುತ್ತೆ. ರೋಸ್ ಪ್ಲ್ಯಾಂಟ್ಗೆ ರೂಟ್ಸೇ ಇರಬೇಕು ಅಂತೇನಿಲ್ಲ. ಗುಲಾಬಿ ಗಿಡವನ್ನು ಅದರ ಬ್ರಾಂಚಸನ್ನು ಕಟ್ ಮಾಡಿ, ದಪ್ಪ ಇರ್ತಕ್ಕಂಥ ಬ್ರಾಂಚಸ್ ಕಟ್ ಮಾಡಿ, ಐಬಿಸ್ಕಸ್ಸು, ದಾಸವಾಳದ ಗಿಡ, ಈ ರೀತಿ ಅನೇಕ ಗಿಡಗಳು ಬರೀ ಅದರ ಭಾಗವನ್ನು ಕಟ್ಟಿಂಗಿಂದ, ಆ ಪ್ಲಾಂಟ್ಸ್ನ ಒಂದು ಭಾಗವನ್ನು ಕಟ್ ಮಾಡಿ ನೆಟ್ರೇ ಏನಾಗುತ್ತೆ, ಈ ಬ್ರಹ್ಮಕಮಲ ಅದರ ಎಲೆ ನೆಟ್ರೇ ಅದೊಂದು ಪ್ಲ್ಯಾಂಟ್ ಆಗಿಬಿಡುತ್ತೆ. ಆ ರೀತಿ ಪಾರ್ಟ್ಸ್ ಆಫ್ ದ ಕಟ್ಟಿಂಗ್ ಪ್ಲ್ಯಾಂಟ್ಸ್, ಕಟ್ಟಿಂಗ್ ಪಾರ್ಟ್ಸ್ ಆಫ್ ಪ್ಲ್ಯಾಂಟ್, ಸಸ್ಯದ ಯಾವುದೋ ಒಂದು ಭಾಗವನ್ನು ಕತ್ತರಿಸಿ ನೆಟ್ಟಾಗ ಅದರಿಂದ ಒಂದು ಹೊಸ ಸಸ್ಯ ಬರುತ್ತೆ. ಹೌ ಡು ಯು ಲೈಕ್ ಟು ಗ್ರೋ ಎ ಪ್ಲ್ಯಾಂಟ್ ಇನ್ ದಿಸ್ ವೇ ಯುವರ್ಸ್. ಈ ರೀತಿಯಾಗೂ ಸಹ ಹೊಸ ಸಸ್ಯಗಳು ಉಂಟಾಗುತ್ತೆ. ಅರ್ಥ ಆಯ್ತಾ? ನಿಮ್ಮಲ್ಲೂ ಸಹ ಆ ಥರ ಸಸ್ಯಗಳಲ್ಲಿ ಯಾವುದೋ ಒಂದು ಭಾಗದಿಂದ ಹೊಸ ಸಸ್ಯವಾಗಿ ಉಂಟಾಗುವಂತಹದ್ದನ್ನು ನೀವೇನಾದರೂ ತಿಳ್ಕೊಂಡಿದ್ದೀರಾ, ನೋಡಿದ್ದೀರಾ? ಆ್ಯಕ್ಟಿವಿಟಿ ನೋಡೋಣ. ಈ ರೀತಿ ಪ್ಲಾಂಟ್ಸಲ್ಲೇನೋ ಅರ್ಥ ಆಯಿತಾ? 3 ಟೈಪ್ಸ್ ಈ ಥರ ಮೆನಿ ವೇಸಲ್ಲಿ ಸಸ್ಯಗಳಲ್ಲೂ ಸಹ ರಿಪ್ರೊಡ್ಯೂಸ್ ಮಾಡುತ್ತೆ. ಸಸ್ಯಗಳು ಹೊಸ ಸಸ್ಯಗಳನ್ನು, ಸಣ್ಣ ಸಸ್ಯಗಳನ್ನು ಗೆ ಜನ್ಮವನ್ನು ನೀಡುತ್ತೆ. ಸೀಡ್ಸ್ ಮೂಲಕ, ಕಟ್ಟಿಂಗ್ ಪ್ಲಾಂಟ್ಸ್ ಮೂಲಕ, ಪ್ಲಾಂಟ್ ಪಾರ್ಟ್ ಮೂಲಕ. ಓಕೆನಾ? ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ನೋಡಿ. ಟೇಕ್ ಎ ಕಟಿಂಗ್ ಫ್ರಮ್ ಎ ರೋಸ್ ಆರ್ ಮೆಹಂದಿ ಪ್ಲಾಂಟ್. ಇಲ್ಲೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಕಟಿಂಗ್ ಪ್ಲಾಂಟ್, ಒಂದು ಗುಲಾಬಿ ಅಥವಾ ಮೆಹಂದಿ ಗಿಡವನ್ನು ತೆಗೆದುಕೊಂಡು ಅದನ್ನು ಒಂದು ಸ್ವಲ್ಪ ಕಟ್ ಮಾಡಿ, ಫಿಕ್ಸ್ ಇಟ್ ಇನ್ ದಿ ಸಾಯಿಲ್ ಆ್ಯಂಡ್ ವಾಟರ್ ಇಟ್ ರೆಗ್ಯುಲರ್ಲಿ. ಅದನ್ನು ಮಣ್ಣಿಗೆ ನೀಟಾಗಿ ಹಾಕಿಬಿಟ್ಟು ಮಣ್ಣಿನಲ್ಲಿ ಕಟ್ ಮಾಡಿರ್ತಕ್ಕಂತಹ ಆ ರೋಸ್ ಅಥವಾ ಮೆಹಂದಿ ಪ್ಲ್ಯಾಂಟನ್ನು ಹಾಕಿ ಅದಕ್ಕೆ ಡೈಲಿ ನೀರು ಹಾಕ್ತಾ ಬನ್ನಿ. ವಾಟ್ ಡು ಯು ಅಬ್ಸರ್ವ್? ಏನು ಗಮನಿಸಿ ಏನಾಗುತ್ತೆ ಅಂಥೇಳಿ.
ಆಫ್ಟರ್ ಎ ಫ್ಯೂ ಡೇಸ್, ಸ್ವಲ್ಪ ದಿನಗಳ ನಂತರ ಕಟ್ ಮಾಡಿರ್ತಕ್ಕಂತಹ ಮಣ್ಣಿಗೆ ಹಾಕಿರ್ತಕ್ಕಂತಹ ಅಲ್ಲಿ ಏನು ಕಾಣುತ್ತೆ. ಇಟ್ ಮೇ ನಾಟ್ ಬಿ ಈಸಿ ಟು ಗ್ರೋ ಪ್ಲಾಂಟ್ಸ್ ಫ್ರಮ್ ಕಟಿಂಗ್. ಯಾವುದೋ ಒಂದು ಪ್ಲ್ಯಾಂಟ್ನ ಭಾಗವನ್ನು ಕಟ್ ಮಾಡಿ ನೆಟ್ಟ ತಕ್ಷಣ ಅದು ಈಸಿಯಾಗಿ ಹೊಸ ಸಸ್ಯ ಆಗಿಬಿಡಲ್ಲ. ಡು ನಾಟ್ ಬಿ ಡಿಸಪಾಯಿಂಟೆಡ್ ಇಫ್ ಯುವರ್ ಕಟಿಂಗ್ ಡಸ್ ನಾಟ್ ಗ್ರೋ. ಹಾಗಂತೇಳಿ ಅದು ಬೇಗ ತಕ್ಷಣ ಹೊಸ ಗಿಡ ಬರಲಿಲ್ಲ ಅಂಥೇಳಿ ಯಾರೂ ಡಿಸಪಾಯಿಂಟ್ ಆಗಬೇಡಿ, ಬೇಜಾರು ಮಾಡ್ಕೋಬೇಡಿ. ಅದು ನಿಧಾನಕ್ಕೆ ಗ್ರೋ ಆಗುತ್ತೆ, ಬೆಳೆಯುತ್ತೆ. ಟಾಕ್ ಟು ಎ ಗಾರ್ಡನರ್ ಇಫ್ ಪಾಸಿಬಲ್. ನಿಮ್ಮ ಗಾರ್ಡನರ್, ನಿಮ್ಮ ತೋಟವನ್ನು ನೋಡ್ಕೊಳ್ಳುವಂತಹ ಅವರು ಏನಾದರೂ ಇದ್ದರೆ ಅವರನ್ನು ಕೇಳಿ ನೋಡಿ, ಯಾಕಿನ್ನ ಅದು ಬರ್ತಾ ಇಲ್ಲ, ಚಿಗುರ್ತಾ ಇಲ್ಲ ಅಂಥೇಳಿ. ಆನ್ ದ ಕೇರ್ ಟು ಬಿ ಗಿವನ್ ಟು ಕಟಿಂಗ್ ಟು ಮೇಕ್ ದೆಮ್ ಗ್ರೋ ಇನ್ ಟು ಪ್ಲಾಂಟ್ಸ್. ಅವರ ಸಹಾಯದಿಂದ ಯಾವ ರೀತಿ ಯಾವ ಭಾಗವನ್ನು ಕಟ್ ಮಾಡಿ ನೆಟ್ಟರೆ ಆ ಪ್ಲಾಂಟ್ ಚೆನ್ನಾಗಿ ಬೆಳೆಯುತ್ತೆ ಅದನ್ನು ಅವ್ರ ಸಹಾಯದಿಂದ ತಿಳ್ಕೊಳ್ಳಿ. ಆಗ ಅದು ಸಹ ಬೆಳೆಯುತ್ತೆ. ಒಂದು ವೇಳೆ ಅದು ಚೆನ್ನಾಗಿ ಗ್ರೋತ್ ಆಯಿತು ಅಂದರೆ, ಚಿಗುರುಗಳು ಬಂತು ಅಂದರೆ, ಸೊ ಇಟ್ಸ್ ಅ ಸಕ್ಸಸ್ ಅಂತೇಳಿ. ಲಿವಿಂಗ್ ಥಿಂಗ್ಸ್ ಪ್ರೊಡ್ಯೂಸ್ ಮೋರ್ ಆಫ್ ದೇರ್ ಓನ್ ಕೈಂಡ್ ಥ್ರೂ ರಿಪ್ರೊಡಕ್ಷನ್. ಅಲ್ಲಿಗೆ ಈ ಒಂದು ಪಾಯಿಂಟ್ಸಿಂದ ನಮಗೆ ಏನಾಗ್ತ ಆಯಿತು, ಲಿವಿಂಗ್ ಥಿಂಗ್ಸ್, ಎಲ್ಲ ಜೀವಿಗಳು, ಲಿವಿಂಗ್ ಥಿಂಗ್ಸ್ ಪ್ರೊಡ್ಯೂಸ್ ಮೋರ್ ಆಫ್ ದೇರ್ ಓನ್ ಕೈಂಡ್ ಥ್ರೂ ರಿಪ್ರೊಡಕ್ಷನ್. ಸಾಮಾನ್ಯವಾಗಿ ಎಲ್ಲ ಜೀವಿಗಳು ತಮ್ಮಂತೆ ಇರುವಂತಹ ಸ್ವತಃ ಜೀವಿಗಳಿಗೆ ಜನ್ಮವನ್ನು ನೀಡುತ್ತೆ. ರೋಸ್ ಪ್ಲ್ಯಾಂಟಲ್ಲಿ ಹೈಬಿಸ್ಕಸ್ ಬಿಡಲ್ಲ, ಗುಲಾಬಿ ಗಿಡದಲ್ಲಿ ದಾಸವಾಳ ಏನು ಬಿಡಲ್ಲ, ಗುಲಾಬಿಯೂ ಬಿಡುತ್ತೆ ಅಲ್ವಾ. ಹಾಗಾಗಿ ತನ್ನಂತೆ ಇರುವಂತಹ ಜೀವಿಗಳನ್ನು ಉಂಟು ಮಾಡುತ್ತೆ, ಉತ್ಪತ್ತಿಯನ್ನು ಮಾಡುತ್ತೆ ಅಂತ ಅರ್ಥ ಆಯಿತು ಅಲ್ವಾ. ಇಟ್ ಟೇಕ್ ಪ್ಲೇಸ್ ಇನ್ ಮೆನಿ ಡಿಫ್ರೆಂಟ್ ವೇಸ್. ಆದರೆ ಅದು ಬೇರೆ ಬೇರೆ ವಿಧಾನದಲ್ಲಿ ಇರ್ಬೋದು. ಒಂದು ಬೀಜದ ಮೂಲಕ, ಒಂದು ಗಡ್ಡೆ ಮೂಲಕ ಇರ್ಬೋದು, ಅಥವಾ ಪ್ಲಾಂಟ್ ಕಟ್ಟಿಂಗ್ ಪಾರ್ಟು. ಅದೇ ರೀತಿ ಅನಿಮಲ್ಸ್ಗಳಲ್ಲಿ ಒಂದು ಮರಿ ಇಡ್ಬೋದು, ಒಂದು ಮೊಟ್ಟೆ ಇಡ್ಬೋದು. ಈ ರೀತಿ ವಿಧಾನಗಳು ಬೇರೆ ಇರ್ಬೋದು, ಪ್ರೊಡ್ಯೂಸ್ ಮಾಡ್ತಕ್ಕಂತಹ ವಿಧಾನಗಳು ಬೇರೆ ಇದ್ದರೂ ಆದರೆ ತನ್ನಂತೆ ಇರುವಂಥ ಜೀವಿಗಳನ್ನು ಉಂಟು ಮಾಡುತ್ತೆ. ಇಟ್ ಟೇಕ್ಸ್ ಪ್ಲೇಸ್ ಇನ್ ಮೆನಿ ಡಿಫ್ರೆಂಟ್ ವೇಸ್ ಫಾರ್ ಡಿಫ್ರೆಂಟ್ ಆರ್ಗಾನಿಸಮ್. ಇದು ಏನು, ಒಂದೊಂದು ಜೀವಿಗಳಲ್ಲೂ ಒಂದೊಂದು ವಿಧವಾಗಿ. ಎಲ್ಲ ಜೀವಿಗಳು ಒಂದೇ ರೀತಿ ಮೊಟ್ಟೆ ಇಡಬೇಕು ಅಂತಿಲ್ಲ, ಒಂದೇ ರೀತಿ ಮರಿ ಹಾಕಬೇಕು ಅಂತಿಲ್ಲ. ಎಲ್ಲ ವಿವಿಧ ರೀತಿಯ ಜೀವಿಗಳು ವಿವಿಧ ರೀತಿಯಲ್ಲಿ ಜನ್ಮವನ್ನು ನೀಡುತ್ತೆ. ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಆರ್ಗಾನಿಸಮ್ಸ್ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ನಾನು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಾಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ವೀಡಿಯೋಸ್ನ ನಿಮ್ಮೆಲ್ಲ ಫ್ರೆಂಡ್ಸು, ಈವನ್ ಇಂಗ್ಲೀಷ್ ಮೀಡಿಯಮ್ ಇರಲಿ, ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಇರಲಿ, ಯಾರಿದ್ರೂ ಅವ್ರಿಗೆ ಶೇರ್ ಮಾಡಿ. ಯಾಕಂದರೆ ಅವ್ರಿಗೂ ಕೆಲವೊಂದು ಅರ್ಥ ಆಗೋಲ್ಲ, ಅವರು ಸಹ ಈಸಿಯಾಗಿ ಅರ್ಥ ಮಾಡಿಕೊಂಡು ಸೈನ್ಸ್ನ ಕಲ್ತ್ಕೊಳ್ಳಿ. ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲ ವೀಡಿಯೋಸು ಅವ್ರಿಗೂ ಈಸಿಯಾಗಿ ಸಿಗುತ್ತೆ. ಸೈನ್ಸ್ ಸಾಮಾನ್ಯವಾಗಿ ನಮ್ಮ ಲ್ಯಾಂಗ್ವೇಜಲ್ಲಿ ಅರ್ಥ ಆದರೆ, ಅವ್ರು ಇಂಗ್ಲೀಷ್ ಮೀಡಿಯಮಲ್ಲಿ, ಕನ್ನಡ ಮೀಡಿಯಮಲ್ಲಿ ಅದು ಬೇಗ ಅವರು ವರ್ಡ್ಸ್ನ ಮೇಕ್ ಮಾಡ್ಬೋದು, ವರ್ಡ್ಸ್ ಅರೇಂಜ್ ಮಾಡ್ಕೋಬೋದು ಇಂಗ್ಲೀಷಲ್ಲಿ. ಸೊ ಹಾಗಾಗಿ ಆಯಿತಾ ಮೈ ಡಿಯರ್ ಸ್ಟೂಡೆಂಟ್. ಸಿ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ವಾಟ್ ಈಸ್ ಎಕ್ಸ್ಕ್ರೀಷನ್ ಇಲ್ಲೇ ಸಿಗುತ್ತೆ ನಿಮಗೆ, ನೀವೇ ಆನ್ಸರ್ ಮಾಡಿ. ಆದಷ್ಟು 2-3 ಟೈಮ್ ಆಡಿಯೋನ ಕೇಳಿ, ಈಸಿ ಆಗುತ್ತೆ. ಆ್ಯಂಡ್ ಹೌದಾ, ಅಲ್ಲಿ ಎಕ್ಸ್ಕ್ರೀಟರಿ ಪಾರ್ಟ್ಸ್ ಆಫ್ ಪ್ಲಾಂಟ್. ಸಸ್ಯದಲ್ಲಿ ಎಕ್ಸ್ಕ್ರೀಟರಿ ಪಾರ್ಟ್ ಯಾವುದು, ವೇಸ್ಟ್ ಪ್ರಾಡಕ್ಟ್ ಯಾವುದು ಅಂತೇಳಿ. ಹೌ ದ ಪ್ಲಾಂಟ್ಸ್ ಎಕ್ಸ್ಕ್ರೀಟ್ ಇನ್ ಡಿಫ್ರೆಂಟ್ ವೇಸ್. ಸಸ್ಯ ಯಾವ ರೀತಿ ಭಿನ್ನವಾಗಿ ಎಕ್ಸ್ಕ್ರೀಷನ್ನ ಮಾಡುತ್ತೆ. ಇಲ್ಲಿ ಸಮ್ ಪ್ಲಾಂಟ್ಸ್ 2 ವೇಸ್ ಇದೆ, ಇದನ್ನು ಬರೀರಿ, 2 ವಿಧ ಇಲ್ಲಿವರೆಗೂ. How the animals reproduce their own kind. ಅನಿಮಲ್ಸ್, ಪ್ರಾಣಿಗಳು ಯಾವ ರೀತಿ ಜನ್ಮವನ್ನು ನೀಡುತ್ತೆ ಅಂತೇಳಿ. ಅನಿಮಲ್ಸ್ ರಿಪ್ರೊಡ್ಯೂಸ್ ದೇರ್ ಓನ್ ಕೈಂಡ್. ದ ಮೋಡ್ ಆಫ್ ರಿಪ್ರೊಡಕ್ಷನ್, ಇಲ್ಲಿಂದ ಸ್ಟಾರ್ಟ್ ಮಾಡಿ ಡಿಫ್ರೆಂಟ್ ಅನಿಮಲ್ಸ್ ಸಿಗುತ್ತೆ. ಹೌ ದ ಪ್ಲಾಂಟ್ಸ್ ರಿಪ್ರೊಡ್ಯೂಸ್ ಇನ್ ಡಿಫ್ರೆಂಟ್ ವೇ, ಅಥವಾ ಎಕ್ಸ್ಪ್ಲೈನ್
ಡಿಫ್ರೆಂಟ್ ಮೋಡ್ ಆಫ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್. ಸಸ್ಯಗಳಲ್ಲಿ ಯಾವ ರೀತಿಯಾಗಿ ಡಿಫ್ರೆಂಟ್ ಮೋಡ್ ಆಫ್ ರಿಪ್ರೊಡಕ್ಷನ್ ಇದೆ ನೀಟಾಗಿ ನಿಮಗೆ 3 ವೇಸ್ನ, ಒಂದು ಸೀಡ್, ಇನ್ನೊಂದು ಕಟಿಂಗ್ ಪ್ಲಾಂಟು, ಇನ್ನೊಂದು ಪಾರ್ಟ್ಸ್ ಆಫ್ ಅದರ್ ದ್ಯಾನ್ ಸೀಡ್, ಇದಿಷ್ಟನ್ನು ಎಕ್ಸ್ಪ್ಲೈನ್ ಮಾಡಿ ಡಿಫ್ರೆಂಟ್ ಮೋಡ್ ಆಫ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಎಕ್ಸ್ಪ್ಲೈನ್ ಅಂತ ಕೊಟ್ಬಿಟ್ಟಿದ್ದೀನಿ. ಈವನ್ ಡಯಾಗ್ರಾಮ್ ಹಾಕೋ ಸಹ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಈ ಸ್ಟೆಪ್ಸ್. ಆ್ಯಂಡ್ ವಾಟ್ ಈಸ್ ರಿಪ್ರೊಡಕ್ಷನ್? ರಿಪ್ರೊಡಕ್ಷನ್ ಅಂದರೆ give example different mode of reproduction in animals. ಪ್ರಾಣಿಗಳಲ್ಲಿ ಯಾವ ರೀತಿಯಾಗಿ ಬೇರೆ ವಿಭಿನ್ನವಾಗಿ ಪ್ರೊಡಕ್ಷನ್ ಮಾಡುತ್ತೆ ಅದಕ್ಕೆ ಎಕ್ಸಾಂಪಲ್ ಕೊಡಿ. ಒಂದು ಎಗ್ದು ಕೊಡಿ, ಇನ್ನೊಂದು ಹೆಂಗ್ ಒನ್ಸ್ಕೊಡಿ, ಅಥವಾ ಇದನ್ನು ಡಿವೈಡ್ ಮಾಡ್ಕೊಳ್ಳಿ. ಗಿವ್ 4 examples of animals reproduce through eggs. ಪ್ರಾಣಿಗಳು ಮೊಟ್ಟೆ ಮೂಲಕ ಜನ್ಮ ನೀಡೋದಕ್ಕೆ 4 ಎಕ್ಸಾಂಪಲ್ ಕೊಡಿ. ಆ್ಯಂಡ್ ಗಿವ್ 4 examples of animals give birth to young ones. ಯಾವ ಪ್ರಾಣಿಗಳು ಮರಿಗಳಿಗೆ ಜನ್ಮ ನೀಡುತ್ತೆ ಅದಕ್ಕೆ 4 ಎಕ್ಸಾಂಪಲ್. ಯಾವುದಾದ್ರೂ 4 ಮರಿಗಳು ಹಾಕೋದು ಇಲ್ಲೇ 3 ಕೊಟ್ಬಿಟ್ಟಿದ್ದಾರೆ, ಇನ್ನೊಂದು ಸರ್ಚ್ ಮಾಡಿ ಬರೀರಿ. ಮೊಟ್ಟೆ ಇಡುವಂತಹ 4 ಪ್ರಾಣಿಗಳನ್ನು ಕೊಡ್ತಾರೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಹೋಮ್ವರ್ಕ್ ಕ್ವಶನ್ ಯಾವ್ದಾರ ಡೌಟ್ ಇತ್ತು ಅಂದರೆ ಅದನ್ನು ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡಿಕೊಡ್ತೀನಿ. ಆದಷ್ಟು 2-3 ಟೈಮ್ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಆಡಿಯೋನ ಕೇಳಿ, ಅದು ನಿಮಗೆ ಈಸಿ ಅನಿಸುತ್ತೆ, ಟಫ್ ಅನ್ಸುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು. ಸಿ, ಈ ಇಮೇಜಲ್ಲಿರ್ತಕ್ಕಂಥದ್ದು ಫಸ್ಟ್ ಇಮೇಜ್. ಗೇಷಿಯಸ್ ವೇಸ್ಟ್ ಆರ್ ಎಕ್ಸ್ಪೆಲ್ಡ್ ಫ್ರಮ್ ದ ಸ್ಟೊಮ್ಯಾಟದಿಂದ ಸಸ್ಯದಲ್ಲಿ ಹೊರಹೋಗುವಂತಹ ವೇಸ್ಟ್ ಪ್ರಾಡಕ್ಟ್ ಅದು ಗೇಷಿಯಸ್ಸಲ್ಲಿ ಗ್ಯಾಸ್ ರೂಪದಲ್ಲಿ ಅಂದರೆ ಆಕ್ಸಿಜನ್. ಇನ್ನು ಸೆಕೆಂಡ್ ಇಮೇಜಲ್ಲಿರ್ತಕ್ಕಂಥದ್ದು ವಾಟರ್ ವೇಪರ್, ಅಂದರೆ ನೀರು ಎವಾಪರೇಷನ್ ಮೂಲಕ ವೇಸ್ಟ್ ಆಗೋಗುತ್ತೆ. ಇದೊಂದು ಎಕ್ಸ್ಕ್ರೀಟರಿ ಪ್ರಾಡಕ್ಟ್ ಇನ್ ಪ್ಲ್ಯಾಂಟ್. ಇನ್ ಥರ್ಡ್ ಇಮೇಜಲ್ಲಿ ಸಾಲಿಡ್ ವೇಸ್ಟ್ ಸ್ಟೋರ್ಸ್ ಇನ್ ಪ್ಲ್ಯಾಂಟ್ಸ್ ಬಾಡಿ ಥ್ರೂ ಎ ಸ್ಟೆಡಿಂಗ್ ಲೀಫು, ಬಾರ್ಕ್, ಚೆಕ್ಕೆ, ಫಾಲಿಂಗ್ ಲೀಫು, ಫ್ರೂಟು, ಹಣ್ಣು, ಹೂವು ಇವೆಲ್ಲವೂ ಸಸ್ಯದ ವೇಸ್ಟ್ ಪಾರ್ಟ್. ಇನ್ ಫೋರ್ತ್ ಸ್ಟೇಜಲ್ಲಿ ಗಮ್ಮು ಸಸ್ಯದ ಎಕ್ಸ್ಕ್ರೀಟರಿ ಪ್ರಾಡಕ್ಟ್. ಇದಿಷ್ಟು ಎಕ್ಸ್ಕ್ರೀಟರಿ ಪ್ರಾಡಕ್ಟ್ ಇನ್ ಪ್ಲ್ಯಾಂಟ್ಸ್. ನೆಕ್ಸ್ಟ್ ಇಮೇಜಲ್ಲೂ ಅಷ್ಟೇ, ಅಂದರೆ ರಬ್ಬರ್ ಪ್ಲ್ಯಾಂಟಲ್ಲಿ ನೋಡಿ, ಫಸ್ಟ್ ಇಮೇಜಲ್ಲಿ ಅದು ಸ್ಟೋರ್ ಆಗ್ತಿರ್ತಕ್ಕಂಥದ್ದು. ಇನ್ ಸಾಲಿಡ್ ವೇಸ್ಟು, ಎಕ್ಸ್ಕ್ರೀಟರಿ, ಗಮ್ಮು, ಇದಿಷ್ಟು ಅದರದ್ದು ಎಕ್ಸ್ಕ್ರೀಟರಿ ಪ್ರಾಡಕ್ಟ್, ಸಸ್ಯದ ತ್ಯಾಜ್ಯ ವಸ್ತುಗಳ ಇಮೇಜಸ್ಸು. ಇದು ಅಷ್ಟೇ ಎವಾಪರೇಷನ್ ಮೂಲಕ ಯಾವ ರೀತಿ ಸಸ್ಯದಲ್ಲಿ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ ವೇಸ್ಟ್ ಹೊರ ಹೋಗುತ್ತೆ ಸಸ್ಯಗಳಲ್ಲಿ ಅಂಥೇಳಿ ಇದೊಂದು. ಇನ್ನು ನೆಕ್ಸ್ಟ್ ಇಮೇಜ್ ಅದು ಅಷ್ಟೇ, ಗಮ್ ಯಾವ ರೀತಿ ಕೆಲವೊಂದು ಸಸ್ಯ ಪ್ಲ್ಯಾಂಟ್ಸಲ್ಲಿ ಗಮ್ ಈ ರೀತಿ ನೋಡಿರ್ತೀರ, ಇದ್ರದ್ದು ಇಮೇಜಸ್ ಅಷ್ಟೇ. ಥ್ಯಾಂಕ್ ಯು.